ತನಿಖೆಗೆ ಸಂಬಂಧಿಸಿದಂತೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ತನಿಖೆಯ ಸಂದರ್ಭದಲ್ಲಿ ಪೊಲೀಸರು ಯಾವ ವಿಚಾರವನ್ನು ನ್ಯಾಯಾಲಯಕ್ಕೆ ರಿಮಾಂಡ್ ಅಪ್ಲಿಕೇಶನ್ ಮುಖಾಂತರ ಸಲ್ಲಿಸಿದ್ದಾರೆ ಅನ್ನೋ ಡೀಟೇಲ್ ಕೊಡ್ತಾ ಇದ್ವಿ. ನಾನು ವಿಷ್ಣು ಪ್ರಸಾದ್ ಮೊನ್ನೆಯ ರಿಮಾಂಡ್ ಅಪ್ಲಿಕೇಶನ್ನು ಇವತ್ತಿನದ್ದು ಎಲ್ಲವನ್ನ ಕೂಡ ನೋಡಿದರೆ ಒಂದು ಕಾಮನ್ ಆದಂಥ ವಿಚಾರ ಅದರಲ್ಲಿ ಸ್ಪಷ್ಟವಾಗಿ ಕಾಣಿಸುತ್ತೆ. ಅಂದರೆ ಪೊಲೀಸರು FIR ಹಾಕಿರುವಂಥ ಸೆಕ್ಷನ್ಗಳೇನಿದ್ದಾವೆ IPC 302, 201, 364 ಅದರ ಜೊತೆಗೆ 384 ಇದು ಎಲ್ಲವೂ ಕೂಡ ಅಂದರೆ ಕಳ್ಳತನದಿಂದ ಹಿಡಿದು ಕಿಡ್ನಾಪ್ವರೆಗೆ ಎಲ್ಲವೂ ಕೂಡ ದರ್ಶನ್ಗೆ ಅಪ್ಲೈ ಆಗೋ ರೀತಿಯಲ್ಲಿ ಅವರು ಬರೆದಿರೋದನ್ನು ನೋಡ್ತಾ ಇದ್ದೀವಿ. ಅಂದರೆ ಇದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಸಮಸ್ಯೆಯನ್ನು ಕೂಡ ಸೃಷ್ಟಿ ಮಾಡುತ್ತೆ ಅಂತ ಅನಿಸುತ್ತೆ ದರ್ಶನ್ಗೆ. ಖಂಡಿತ. ಯಾಕಂತಂದ್ರೆ ಈ ಕೃತ್ಯ ನೋಡಿದ್ರೆ ಅಂದ್ರೆ ಒಂದು ಕಡೆ ಏನು ಪರೋಕ್ಷವಾಗಿ ಪ್ರತ್ಯಕ್ಷವಾಗಿ ಇಲ್ಲಿ ಭಾಗಿಯಾಗಿದ್ದಾರೆ ಅನ್ನೋದು ಕ್ಲಿಯರ್ ಆಗಿರುವಂಥದ್ದು. ಒಂದು ಆತನನ್ನು ಹೊಡೆದು ಕೊಲ್ಲುವಂಥ ಸಂದರ್ಭದಲ್ಲಿ ಈಗ ಹಾಕಿರುವ ಸೆಕ್ಷನ್ಗಳು ಕ್ಲಿಯರ್ ಆಗಿರುತ್ತೆ. ಮೊದಲನೇದು ಹಾಕಿರುವಂಥದ್ದು 302, 201, 120B, 364, 355, 384, 143, 147, 148 ಪ್ಲಸ್ 149 ಇದೆಲ್ಲದೂ ಕೂಡ ಎಲ್ಲ ಆರೋಪಿಗಳಿಗೂ ಇಂಟರ್ಲಿಂಕ್ ಆಗುತ್ತೆ. ಮೊದಲನೇದಾಗಿ ಕಂಪ್ಲೀಟ್ ಆಗಿ ಲಿಂಕ್ ಆಗುತ್ತೆ ವಿಷ್ಣು ಪ್ರಸಾದ್. ಖಂಡಿತ. ಯಾಕಂತಂದ್ರೆ ನೀವು ಕಳ್ಳತನ ಕೇಸ್ ನೋಡಿ, ಕಳ್ಳತನ ಕೇಸ್ನಲ್ಲೂ ಕೂಡ ದರ್ಶನನ್ನ ಲಿಂಕ್ ಮಾಡಿದ್ದಾರೆ. ದರ್ಶನ್ ಸೂಚನೆಯ ಮೇರೆಗೆ ಕಳ್ಳತನ ಅಂತ. ಖಂಡಿತ. ಯಾಕಂದ್ರೆ ಅದರಲ್ಲಿ ಏನಕ್ಕೆ ಆ ಥರ ಮೆನ್ಷನ್ ಮಾಡ್ತಾರೆ ಅಂತಂದ್ರೆ ಮೊದಲನೇ ಪಾಯಿಂಟ್ ನಾವು ಯಾಕೆ ಈ ಕೇಸಲ್ಲಿ ನೋಡಿದ್ರೆ ಇಲ್ಲಿ ಕ್ಲಿಯರ್ ಆಗಿ ಹೇಳುವಂಥದ್ದು ಇಷ್ಟು ದಿನ ಏನಾಯ್ತು ಈ ಕೃತ್ಯ ನಡೆದಂಥ ಸಂದರ್ಭದಲ್ಲಿ ಅಂದರೆ ಪವಿತ್ರ ಗೌಡಗೆ ಅಶ್ಲೀಲ ಮೆಸೇಜ್ ಕಳಿಸಿದ್ದನ್ನು ಪವನ್ಗೆ ಹೇಳ್ತಾರೆ, ಪವನ್ ದರ್ಶನ್ಗೆ ಹೇಳ್ದ ಅನ್ನೋ ಮಾಹಿತಿ ಇತ್ತು. ಆದರೆ ಈಗ ಕ್ಲಿಯರಾಗಿ ಮೆನ್ಷನ್ ಆಗೋದೇನಂತಂದರೆ ಪವಿತ್ರ ಗೌಡನೇ ನೇರವಾಗಿ ದರ್ಶನ್ ಅವ್ರಿಗೆ ಹೇಳ್ತಾರೆ. ಅಂದರೆ ಈ ರೀತಿ ಆತ ನನಗೆ ಅಶ್ಲೀಲ ಮೆಸೇಜ್ಗಳನ್ನು ಕಳಿಸಿದ್ದಾನೆ ಅಂತೇಳಿ. ಅದಾದ ನಂತರ ಆ ಮೆಸೇಜ್ ನೋಡಿದಂತಹ ದರ್ಶನ್ ಇಲ್ಲಿ ಸ್ಪಷ್ಟವಾಗಿ ಹೇಳೋದು, ದರ್ಶನ್ನೇ ಪವನನ್ನು ಕರೆದು ಈತ ಯಾರು ಅಂತ ಪತ್ತೆ ಮಾಡಿ ಅವನನ್ನು ಎತ್ತಾಕೊಂಬನ್ನಿ ಅಂತ ಹೇಳುವಂಥದ್ದು. ಅಂದರೆ ಫಸ್ಟ್ ಇಂಟಿಮೇಟ್ ಮಾಡಿರುವಂಥದ್ದು. ಅಂದರೆ ಕೃತ್ಯವನ್ನು ಎಸಗೋದಕ್ಕೆ ಮೊದಲು ಸೂಚನೆ ಕೊಟ್ಟಂತಹ ವ್ಯಕ್ತಿಯೇ ದರ್ಶನ್. ಅಂದರೆ ಆಕೆ ಕೊಟ್ಟಿರುವಂತಹದ್ದು ಈ ಘಟನೆಗೆ ಸಂಬಂಧಪಟ್ಟಂತೆ ಮೇನ್ ಅವರು ಪರ್ಫೆಕ್ಟ್ ರೈಡರ್ ಆದರೆ ಎರಡನೇ ಪಾಯಿಂಟಲ್ಲಿ ಇಡೀ ಕೃತ್ಯವನ್ನು ಎಸಗೋದಕ್ಕೆ ದರ್ಶನ್ ಸೂಚನೆ ಕೊಡೋದು. ಅಂದರೆ ಆತನ ಕರ್ಕೊಂಬನ್ನಿ ಅಂತ ಹೇಳೋ ವಿಚಾರದಲ್ಲಿ ದರ್ಶನ್ ಹೇಳ್ತಾರೆ, ಅದರಂತೆ ಕಿಡ್ನಾಪ್ ಆಗುತ್ತೆ, 364 ಆಗ್ತಾರೆ. ಅದಾದ ಬಳಿಕ ಆತನ ಬಳಿ ಇರುವುದನ್ನು ಸುಲಿಗೆ ಮಾಡುವಂಥ ಕೆಲಸವನ್ನು ಜಗ್ಗ ಮತ್ತು ಅನು ಮಾಡ್ತಾರೆ. ಯಾವಾಗ ಅಂದರೆ ಒಡೆದು ಕರ್ಕೊಬರುವಂಥ ಸಂದರ್ಭದಲ್ಲಿ. ಅದು ಕೂಡ ಯಾಕೆ ಮಾಡಿದ್ರು ಅಂತಂದರೆ ದರ್ಶನ್ ಹೇಳಿದ್ದಕ್ಕೆ ಅವ್ರು ಕಿಡ್ನಾಪ್ ಮಾಡಿದರು. ಅದಾದ ಬಳಿಕ ಮಾಸ್ಟರ್ ಸ್ಟ್ರಿಕ್ಟ್ ಲಯಬಿಲಿಟಿ ಪ್ರಕಾರ ನೋಡೋದಾದರೆ ಒಬ್ಬ ವ್ಯಕ್ತಿ ಅಂದರೆ ಯಾರು ಡೈರೆಕ್ಷನ್ ಕೊಡ್ತಾನೆ ಅವನು ಕೊಟ್ಟಂತಹ ಡೈರೆಕ್ಷನನ್ನು ಪಾಲಿಸುವಂಥ ಸಂದರ್ಭದಲ್ಲಿ ಯಾವುದೇ ಕೃತ್ಯವಾಗಲಿ ಯಾವುದೇ ದುರ್ಘಟನೆ ಸಂಭವಿಸಿದ್ರು ಅವರು ಯಾವುದೇ ರೀತಿ ಕ್ರೈಮ್ ಆ್ಯಕ್ಟ್ ಮಾಡಿದ್ರು ಕೂಡ ಅದೆಲ್ಲದೂ ಕೂಡ ಡೈರೆಕ್ಷನ್ ಆಫ್ ದಿ ಮೇನ್ ಪರ್ಸನ್. ಹೀಗಾಗಿ ಎಲ್ಲದೂ ಕೂಡ ದರ್ಶನ್ಗೆ ಲಿಂಕ್ ಆಗುತ್ತೆ. ಅಂದರೆ ಅವ್ರು ಯಾಕೆ ಚೈನು ಅಂತ ಕಿತ್ಕೊಳ್ತಾರೆ ಅಂದರೆ ದರ್ಶನ್ ಕಿಡ್ನಾಪ್ ಹೇಳಿದ್ದಕ್ಕೆ ಅವ್ನು ಕರ್ಕೊಂಬರ್ಬೇಕಾದ್ರೆ ನಾವು ಕಿತ್ಕೊಂಡ್ವಿ ಅಂತ. ಅಂದರೆ ಎಲ್ಲದೂ ಕೂಡ ದರ್ಶನ್ಗೆ ನೇರವಾಗಿ ಲಿಂಕ್ ಆಗುತ್ತೆ. ಅದಾದ ಬಳಿಕ ಕೊಲೆ ವಿಚಾರಕ್ಕೆ ಬರೆದಂಥ ಸಂದರ್ಭದಲ್ಲೂ ಕೂಡ ಆತನನ್ನು ಶೆಡ್ಡಿಗೆ ಕರ್ಕೊಂಡು ಹೋಗಿ ಅಂತ ಹೇಳೋದು ಯಾರು, ಅದು ಕೂಡ ಸ್ವತಃ ದರ್ಶನ್ ಹೇಳುವಂಥದ್ದು. ವಿನಯ್ ಹೇಳಿದಂತಹ ಕಾರಣಕ್ಕೋಸ್ಕರ ಶೆಡ್ಡಿಗೆ ಕರ್ಕೊಂಡು ಹೋಗ್ತಾರೆ. ಶೆಡ್ನಲ್ಲಿ ಹಲ್ಲೆ ಮಾಡುವಂಥ ಸಂದರ್ಭದಲ್ಲಿ ದರ್ಶನ್ ಜೊತೆಗೆ ಎಲ್ಲರೂ ಸೇರಿ ಹಲ್ಲೆ ಮಾಡ್ತಾರೆ. ಅದಾದ ಬಳಿಕ ಸಾಕ್ಷಿ ನಾಶ ಮಾಡುವಂತಹ ಸಂದರ್ಭದಲ್ಲಿ ಅದಕ್ಕೆ ಸಾಕ್ಷಿ ನಾಶ ಮಾಡೋದಕ್ಕೋಸ್ಕರನೇ ಹಣದ ವ್ಯವಸ್ಥೆ ಮಾಡೋದಿರ್ಬೋದು, ಸಾಕ್ಷಿ ನಾಶ ಮಾಡೋದಕ್ಕೆ ಸ್ವತಃ ತನ್ನ ಸೋಷಿಯಲ್ ಮೀಡಿಯಾ ಮ್ಯಾನೇಜರ್ ಆಗಿರುವಂಥ ಪುನೀತನ್ನು ಕರೆಸಿ ಆತನ ವಾಹನವನ್ನು ಬಳಕೆ ಮಾಡೋದಿರ್ಬೋದು. ಅದಾದ ಬಳಿಕ ಸಾಕ್ಷಿ ನಾಶ ಆದಂತಹ ಬಳಿಕ ಪ್ರದೇಶ್ಗೆ ಹಣವನ್ನು ಕೊಟ್ಟು ಈ ಹಣವನ್ನು ಬಳಸಿಕೊಂಡು ಲಾಯರ್ನ, ಪೊಲೀಸನ, ಮೀಡಿಯಾನ ಮೇಂಟೈನ್ ಮಾಡುವಂಥ ಕೊಡೋದಿರ್ಬೋದು. ಹೀಗೆ ಎಲ್ಲ ರೀತಿಯಲ್ಲೂ ಕೂಡ ದರ್ಶನ್ ಡೈರೆಕ್ಟಾಗಿ ಇನ್ವಾಲ್ವ್ ಆಗಿರುವಂಥದ್ದು ಇಲ್ಲಿ ಸ್ಪಷ್ಟವಾಗುತ್ತೆ. ಮತ್ತು ಈ ಮೂಲಕ ನೀವು ಹೇಳಿದಂತೆ ಪ್ರತಿ ಸೆಕ್ಷನ್ ಕೂಡ 355 ಇರ್ಬೋದು, 384 ಇರ್ಬೋದು, 364 ಇರ್ಬೋದು, ಎಲ್ಲದರಲ್ಲೂ ಕೂಡ ದರ್ಶನ್ ಅವರ ಪಾತ್ರ ಕನ್ಫರ್ಮ್ ಆಗಿರುವಂಥದ್ದು. ಇದೆಲ್ಲದಕ್ಕಿಂತ ಹೆಚ್ಚಾಗಿ ಕಾಮನ್ ಆಗಿ ನಾವು ನೋಡೋದಾದರೆ ಒಂದು ಪ್ರಕರಣದ ಇನ್ವೆಸ್ಟಿಗೇಷನ್ ನಡೆಸುವಂಥ ಸಂದರ್ಭದಲ್ಲಿ ಮೂಲ ಸೆಕ್ಷನ್ಗಳನ್ನು ಯಾವ್ದು ಹಾಕ್ತಾರೆ. ಇದರಲ್ಲಿ ಕೊಲೆ ಹಾಕಿರುವಂಥದ್ದು ಅಂದರೆ 302 ಹಾಕಿದರೆ, 201 ಹಾಕಿದರೆ. ಒಂದು ವೇಳೆ ಇಲ್ಲಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರು ಆಪಾದಿತ ಅಂತ ಸಾಬೀತಾದಂಥ ಸಂದರ್ಭದಲ್ಲಿ ಆ ಪ್ರಕರಣದಲ್ಲಿ ಹಾಕಿರುವಂತಹ ಎಲ್ಲ ಸೆಕ್ಷನ್ಗಳ ಶಿಕ್ಷೆಯನ್ನು ಕೂಡ ಆರೋಪಿ ಅನುಭವಿಸಬೇಕಾಗುತ್ತೆ. ಆದರೆ ಕನ್ಕರೆಂಟ್ ಚಾರ್ಜಸ್ ಅಂತ ಬಂದಂಥ ಅಂದರೆ ಕನ್ಕರೆಂಟ್ ಅಂತ ಬಂದಂಥ ಸಂದರ್ಭದಲ್ಲಿ ಹೈಯೆಸ್ಟ್ ಯಾವ ಶಿಕ್ಷೆ ಇರುತ್ತೆ ಅಂದರೆ ಯಾವ ಸೆಕ್ಷನ್ ಮೇಲೆ ಹೈಯೆಸ್ಟ್ ಜೈಲು ಶಿಕ್ಷೆ ಇರುತ್ತೆ ಅದು ಎಲ್ಲದೂ ಕೂಡ ಇನ್ಕ್ಲೂಡ್ ಆಗುವಂಥದ್ದು ರಕ್ಷತೆ. ಈ ಮೂಲಕ ದರ್ಶನ್ಗೆ ನಿಜ ಇದೇ ರೀತಿ ಸಂಕಷ್ಟ ಅಂತ ಹೇಳ್ಬೋದು. ಒಂದು ಕಡೆ ಕೊಲೆಯಲ್ಲಿ ಅವರೇ ನೇರವಾಗಿ ಭಾಗಿಯಾದಂಥ ಹಿನ್ನೆಲೆಯಲ್ಲಿ ಪ್ರತಿ ಆರೋಪಿಯೂ ಕೂಡ ತಾವು ಯಾಕೆ ಮಾಡಿದ್ವಿ ಅಂತ ಕೃತ್ಯ ಅಂತ ಬಂದರೆ ದರ್ಶನ್ ಅವರ ಹೆಸರನ್ನ ಸ್ಪಷ್ಟವಾಗಿ ಹೇಳುವಂಥ ಸಾಧ್ಯತೆಗಳು ಬಹುತೇಕ ಜಾಸ್ತಿ ಇರುವಂಥ. ವಿಷ್ಣು ಪ್ರಸಾದ್, ಈಗ ದರ್ಶನ್ ಸೇರಿ ಆರೋಪಿಗಳ ಇಂಟ್ರೋಗೇಷನ್ ಏನಿದೆ, ವಿಚಾರಣೆಯ ಪ್ರಕ್ರಿಯೆ ಮುಕ್ತಾಯ ಆಗಿದೆ ಅನ್ನೋದಕ್ಕೆ ಪೊಲೀಸರು ಒಂದಿಷ್ಟು ಕಾರಣಗಳನ್ನು ಕೊಟ್ಟಿದ್ದಾರೆ. ಅಂದರೆ ಮುಕ್ತಾಯ ಆಗಿದೆ ಅಂತ. ಸೊ ನೆಕ್ಸ್ಟ್ ಆಪ್ಷನ್ ದರ್ಶನ್ಗೆ ಓಪನ್ ಆಗುತ್ತಾ ಬೇಲ್ ಅಪ್ಲಿಕೇಶನ್ ಮೂವ್ ಮಾಡೋದಕ್ಕೆ? ಹೌದು, ಖಂಡಿತ. ಯಾಕಂತಂದರೆ ನಾರ್ಮಲ್ ಆಗಿ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಈಗ ಬಿಫೋರ್ ಅರೆಸ್ಟಲ್ಲಿ 438 CRPCಯಲ್ಲಿ ನಿರೀಕ್ಷಣಾ ಜಾಮೀನು ಅರ್ಜಿಯನ್ನು ಸಲ್ಲಿಕೆ ಮಾಡೋದಕ್ಕೆ ಕಾನೂನಲ್ಲಿ ಅವಕಾಶ ಇರುವಂಥದ್ದು. ಒಮ್ಮೆ ಅರೆಸ್ಟ್ ಆದಂಥ ಸಂದರ್ಭದಲ್ಲಿ ಕೊಲೆ ಆರೋಪಿ ಅರೆಸ್ಟ್ ಆದಂಥ ವೇಳೆಯಲ್ಲಿ
ಆತ ಜುಡಿಷಿಯಲ್ ಕಸ್ಟಡಿಗೆ ಹೋದರೆ ಅಂದರೆ ಕೋರ್ಟಿನ ಸುಪರ್ದಿಗೆ ಆರೋಪಿ ಬಂದಂಥ ಸಂದರ್ಭದಲ್ಲಿ, ನ್ಯಾಯಾಂಗದ ಸುಪರ್ದಿಯಲ್ಲಿ ಆರೋಪಿ ಇದ್ದಂಥ ಸಂದರ್ಭದಲ್ಲಿ ಆತನನ್ನು ಬೇಲ್ ಪಡೆಯೋದಕ್ಕೆ ಆತನಿಗೆ ಸಾಮಾನ್ಯವಾಗಿ ಪ್ರತಿಯೊಬ್ಬ ಆರೋಪಿಗೆ ಇರುವಂಥ ಹಕ್ಕು. ಅದೇ ಆಧಾರದ ಮೇರೆಗೆ ಈಗ ಸೋಮವಾರವೇ ಅವರ ಪರ ವಕೀಲರು ಜಾಮೀನು ಅರ್ಜಿ ಸಲ್ಲಿಸುವಂತಹ ಕೆಲಸವನ್ನು ಮಾಡ್ತಾರೆ. ಕಾರಣ ಅವ್ರು ಬೇರೆ ಬೇರೆ ಕೊಡ್ಬೋದು ಅಂದರೆ ಪ್ರಕರಣದಲ್ಲಿ. ಆದರೆ ಇಲ್ಲಿ ತನಕ ನಾವು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಅವರ ಪರ ವಕೀಲರಿಗೆ ಯಾವುದೇ ರೀತಿಯ ನೇರವಾದಂಥ ಸಾಕ್ಷ್ಯಗಳನ್ನು, ಯಾವೆಲ್ಲ ಸಾಕ್ಷಿಗಳಿದೆ, ಕೃತ್ಯದಲ್ಲಿ ಇವರು ಭಾಗಿಯಾಗಿರೋದಕ್ಕೆ ಯಾವೆಲ್ಲ ಎವಿಡೆನ್ಸನ್ನು ಕಲೆಕ್ಟ್ ಮಾಡಿಕೊಂಡು ಇವ್ರ ಮೇಲೆ ಚಾರ್ಜ್ ಮಾಡ್ತೀವಿ ಅನ್ನೋದನ್ನು ಎಲ್ಲೂ ಕೂಡ ಅಲ್ಲಿ ತನಿಖಾಧಿಕಾರಿಗಳು ಬಿಟ್ಕೊಟ್ಟಿಲ್ಲ. ಇದೊಂದು ರೀತಿ ಜಾಣ ನಡೆ ಪ್ರದರ್ಶನ ಮಾಡಿದ್ದಾರೆ ಅಂತ ಹೇಳ್ಬೋದು. ಇಲ್ಲಿ ಕೇವಲ ಇರುವಂತಹ ರಿಮೈಂಡ್ ಅಪ್ಲಿಕೇಶನ್ಸ್ ಏನಿದೆ, ರಿಮೈಂಡ್ ಅಪ್ಲಿಕೇಶನಲ್ಲಿ ಅವರು ಕೃತ್ಯಕ್ಕೆ ಸಂಬಂಧಪಟ್ಟಂತೆ ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಇರ್ಬೋದು, ಇಲ್ಲಿ ತನಕ ಯಾರೆಲ್ಲ ಭಾಗಿಯಾಗಿದ್ದಾರೆ ಅನ್ನೋದನ್ನು ಪರೋಕ್ಷವಾಗಿ ಹೇಳಿರೋದಿದೆ. ಅದೇ ಆಧಾರದ ಮೇರೆಗೆ ಆರೋಪಿಗಳ ವಿರುದ್ಧ ಇರುವಂಥದ್ದಕ್ಕೆ ಸಂಬಂಧಪಟ್ಟಂಗೆ ಬೇಲ್ ಕೇಳೋದಕ್ಕೆ ಅವಕಾಶ ಇದೆ. ಈಗ ದರ್ಶನ್ ಅವರಿಗೆ ವಾಟ್ ನೆಕ್ಸ್ಟ್ ಅಂತ ನೋಡೋದಾದ್ರೆ, ಈಗ ಸೋಮವಾರ ಬೆಳಗ್ಗೆನೆ ಈಗ ಜೆಸಿ ಕೊಟ್ಟಂತಹ ಹಿನ್ನೆಲೆಯಲ್ಲಿ ದರ್ಶನ್ ಸೇರಿದಂತೆ ಎಲ್ಲ 17 ಮಂದಿ ಆರೋಪಿಗಳು ಕೂಡ ಸೋಮವಾರ ಅವರಿಗೆ ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ, ಅದರಲ್ಲಿ ಪ್ರಮುಖವಾಗಿ ರೆಗ್ಯುಲರ್ ಬೇಲ್ ಅಂತ ಕೇಳ್ತೀವಿ ಇದನ್ನು, CRPC 439 ಅಡಿಯಲ್ಲಿ ಈ ಒಂದು ಜಾಮೀನು ಅರ್ಜಿ ಸಲ್ಲಿಸೋದಕ್ಕೆ ಅವ್ರಿಗೆ ಕಾನೂನಲ್ಲಿ ಅವಕಾಶ ಇದೆ. ಅದನ್ನು ಅವರಿಗೆ ಮುಂದೆ ಬಳಕೆ ಮಾಡಿಕೊಳ್ಳೋ ಸಾಧ್ಯತೆ ಇದೆ. ಇನ್ನು ಅವರಿಗಿರುವ ಲಾಭಗಳನ್ನು ನೋಡ್ತಾ ಹೋದಂಥ ಸಂದರ್ಭದಲ್ಲಿ ಇಲ್ಲಿ ತನಕ ಹೇಳಿದಂತೆ ದರ್ಶನ್ ಭಾಗಿಯಾಗಿಲ್ಲ ಈ ರೀತಿ ಅಂತಂದು ಜನರಲ್ ಸ್ಟೇಟ್ಮೆಂಟ್ಗಳಿತ್ತು. ಆದರೆ ಈಗ ನೋಡ್ತಾ ಹೋದಂದರೆ ಎಲ್ಲೋ ಒಂದು ಕಡೆ ಪ್ರಕರಣ ತುಂಬಾ ಟೈಟ್ ಆಗಿದೆ ಅಂತ ಹೇಳ್ಬೋದು. ಸಾಕ್ಷಿಗಳು ತುಂಬಾ ಸ್ಟ್ರಾಂಗ್ ಆಗಿ ಸಿಕ್ಕಿರುವಂಥದ್ದು, ಜೊತೆಗೆ ಕೃತ್ಯದಲ್ಲಿ ಭಾಗಿಯಾಗಿರೋಕ್ಕೆ ಸಂಬಂಧಪಟ್ಟಂತೆ ಡಿಜಿಟಲ್ ಎವಿಡೆನ್ಸ್ ಇರ್ಬೋದು, ಸರ್ಕಮ್ಸ್ಟೆನ್ಷಿಯಲ್ ಎವಿಡೆನ್ಸ್ ಇರ್ಬೋದು, ಅದೆಲ್ಲದೂ ಕೂಡ ತುಂಬ ಸ್ಟ್ರಾಂಗ್ ಆಗಿ ಬಿಲ್ಡ್ ಮಾಡುವಂಥ ಕೆಲಸವನ್ನು ಪ್ರಾಸಿಕ್ಯೂಷನ್ ಮಾಡಿದೆ. ಹೀಗಾಗಿ ಸೋಮವಾರ ಜಾಮೀನು ಅರ್ಜಿ ಸಲ್ಲಿಕೆ ಆದಂಥ ಬಳಿಕ ವಾಟ್ ನೆಕ್ಸ್ಟ್ ಅನ್ನೋದು ತುಂಬಾ ಪ್ರಕರಣದಲ್ಲಿ ಕುತೂಹಲ ಮೂಡಿಸುತ್ತೆ. ರಕ್ಷಿತ್, ಎಸ್, ಥ್ಯಾಂಕ್ ಯು ವಿಷ್ಣು ಪ್ರಸಾದ್ ಮಾಹಿತಿಗೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.